ನಮಸ್ಕಾರ. ನಿಮ್ಮ ಹೆಸರು ಸರ್? ಮದನ್ ಅಂತ. ಮದನ್ ಅಂತ ಸರ್. ಯಾವ ಗಾಡಿ ಇದೆ ಸರ್ ನಿಮ್ಮ ಹತ್ರ ಈಗ? V15 ಇದೆ. V50 ಗಾಡಿ ಎಷ್ಟು ಓಡಿಸಿದ್ದೀರಾ ಸರ್? ಆಲ್ಮೋಸ್ಟ್ 45,000 ಆಗಿದೆ. ಹೌದು. ಅದಕ್ಕಿಂತ ಮುಂಚೆ ಯಾವ ಗಾಡಿ ಇತ್ತು ಸರ್? ಯಾವುದೂ ಇಲ್ಲ, ಫಸ್ಟೇ V15 ಹೋಗಿದ್ದು ನಾನು. ಇದೇ ಫಸ್ಟ್ ಟೈಮಾ? ಏನು ಲೋಡ್ ಸರ್ ಗಾಡಿ ಓಡಿಸೋದು? ನಂದು ನಾರ್ಮಲ್ ಟ್ರಾನ್ಸ್ಪೋರ್ಟ್ ಈವೆಂಟ್ ಲೈನು. ಡೈಲಿ ಎಷ್ಟು ಕಿಲೋಮೀಟರ್ ಓಡಿಸಿದ್ರೆ ಸರ್? 200+. 200+. ಏನು ಲೋಡ್ ಹಾಕೋದು? ನಮ್ದು ಈವೆಂಟು ಮಿನಿಮಮ್ ಅಂದ್ರೆ ಒಂದು 2 ಟನ್ ಆದರೂ ಬರುತ್ತೆ. ಡೈಲಿ 200 ಕಿಲೋಮೀಟರ್ ಓಡಿಸಿದೆ ಸರ್. ಗಾಡಿ ಓಡಿಸೋಕ್ಕೆ ಕಂಫರ್ಟು ಎಲ್ಲ ಹೆಂಗಿದೆ ಸರ್ ನಮ್ಮ ಗಾಡಿ? ನಮ್ಮ ಡ್ರೈವರ್ ಫೀಡ್ ನೋಡಿದ್ರೆ ಚೆನ್ನಾಗಿದೆ. ಅವರೆಲ್ಲ ಬೇರೆ ಗಾಡಿ ಓಡಿಸ್ಬಿಟ್ಟು ಬಂದಿರೋದು, ಅಶೋಕ್ ಲೈಲ್ಯಾಂಡು ಅಂಥವ್ರು. ಅದು ಬಿಟ್ಟರೆ ಇದು ಚೆನ್ನಾಗಿದೆ ಅಂತಾನೆ ಹೇಳವ್ರೆ. ನಾನು ಓಡಿಸಿದ್ದೀನಿ, ಲಾಂಗ್ ಎಲ್ಲ ಹೋಗಿದ್ದೀರಿ, ಒರಿಸ್ಸಾ ಅವೆಲ್ಲ ನೋಡಿದ್ದೆ. ಮೈಲೇಜು ಚೆನ್ನಾಗಿದೆ. ಅದು ಬಿಟ್ಟರೆ ಎಲ್ಲಾನು ಚೆನ್ನಾಗಿದೆ, ಗ್ರೌಂಡ್ ಇದಾಗಲಿ ಎಲ್ಲಾನು ಚೆನ್ನಾಗಿದೆ ಸರ್. ಗಾಡಿ ಲೋಡ್ ಓವರ್ಲೋಡ್ ನಮ್ಮ ಗಾಡಿಗೆ ಟೆಸ್ಟಾಗಿ ಕೊಟ್ರಲ್ಲ, ಆ ಗಾಡಿ ಓಡಿಸಿದ್ರ? ಹೌದು, ಓಡಿಸಿ. ಲೋಡ್ ಬಂದು ಈಗ 2 ಟನ್ ಲೋಡ್ ಇದೆ. ಆ ಲೋಡ್ ಹಾಕಿದಾಗ ಟರ್ನಿಂಗ್ ರೇಡಿಯೇಷನ್, ಲಾಂಗ್ ಹೋಗೋದಕ್ಕೆ ಪಿಕಪ್ ಸ್ಪೀಡು. ಹೌದು, ಒಂದ್ ಹೇಳ್ಬೇಕಾಯ್ತು, ನಮ್ದು ಮಾರ್ಕೆಟ್ ಲೋಡೆ ಟರ್ನಿಂಗ್ ಮಾತ್ರ ಸೂಪರ್ ಆಗಿದೆ. ಅದು ತುಂಬಾ ಇಷ್ಟ ಆಯ್ತು. ಡ್ರೈವರು ಅದೇ ಹೇಳೋದು, ಗಾಡಿ ದೊಡ್ಡದಾಗಿ ಕಾಣಿಸಿದ್ರು ತಿರ್ಗೋದ್ ಮಾತ್ರ ಚಿಕ್ಕದಾಗಿ ತಿರ್ಗುತ್ತಣ, ಅದೊಂದು ಇಷ್ಟ ಆಯ್ತು. ಅದು ಬಿಟ್ರೆ ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ಬೆಟರ್ ಇದು. ಬೆಟರ್ ಸರ್. ಇದು ಬಂದು ನಿಮಗೆ 4 ಸಿಲಿಂಡರ್. ನಿಮ್ಗೆ ಅದೇ ನಿಮ್ಗೆ ಅಶೋಕ್ ಲೈಲ್ಯಾಂಡ್ ಅಂತ ಹೇಳಿದ್ರಲ್ಲ ನಿಮ್ಮ ಹತ್ರ ಗಾಡಿ ಇದೆ, ಅದು 3 ಸಿಲಿಂಡರ್. ಇದು ಅದಕ್ಕಿಂತ ನಿಮಗೆ ಪುಲ್ಲಿಂಗ್ ಕೆಪಾಸಿಟಿ, ಇದು ಟಾರ್ಕ್ ಜಾಸ್ತಿ ಇದೆ. ಗಾಡಿನ ಪಿಕಪ್, ಸಡನ್ ಪಿಕಪ್ ಜಾಸ್ತಿ ತಗೊಳುತ್ತೆ. ಆಮೇಲೆ ಟರ್ನಿಂಗ್ ರೇಡಿಯೇಷನ್ ಬಂದು ನಿಮಗೆ ಇದು 5.5 ಮೀಟರ್ ಸಾಕು ಗಾಡಿ ಟರ್ನಿಂಗ್ ರೇಡಿಯೇಷನ್ ಇಲ್ಲ. ಅದೇ ನೀವು ಅಶೋಕ್ ಲೈಲ್ಯಾಂಡ್ ಗಾಡಿ ಓಡಿಸ್ಬೇಕಂದ್ರೆ ಲಾಂಗ್ ಆಗಿ ಟರ್ನ್ ಮಾಡ್ಬೇಕು ನೀವು ನಿಧಾನಕ್ಕೆ. ಆಮೇಲೆ ಚಾರ್ಸಿ ಬಂದು ಮುಂದೆ ಕಣ್ಣಿಗೆ ಕಾಣುತ್ತಿದ್ದು ಚಾರ್ಸಿ, ಅದರಲ್ಲಿ 1 ಫೀಟ್ ಮುಂದೆ ಚಾರ್ಸಿ ಅದ್ರಲ್ಲಿ ಬಂದಿರುತ್ತೆ ನಿಮಗೆ. ಆಮೇಲೆ ನೋಡಿ ಫೇಸ್ ಬಂದು ನಿಮಗೆ ವಾಕ್ ಥ್ರೂ ಕ್ಯಾಬಿನ್, ಕೇಬಲ್ ಶಿಫ್ಟೆಡ್ ಗೇರ್ ಬಾಕ್ಸ್ ಇದೆ ನಿಮಗೆ, ಕೇಬಲ್ ಮತ್ತೆ ಡ್ಯಾಶ್ ಬೋರ್ಡ್ ಮತ್ತು ಸ್ಟೈಲಿಶ್ ಆಗಿದೆ. ಸ್ಟೈಲಿಶ್ ಇದೆ ಮತ್ತು ಕಾರ್ ಲೈಕ್ ತರ ಇದೆ. ನಿಮ್ಮ ಸೀಟ್ ಬಂದು ಇದು ಬಂದು ಸೀಟು ಡ್ರೈವರ್ದು ಹಿಂದೆ ಮುಂದೆ ಕಂಫರ್ಟಬಲ್ ಅಡ್ಜಸ್ಟ್ಮೆಂಟ್ ಸೀಟಬಲ್ ಮಾಡ್ಕೋಬೋದು. ಇಷ್ಟೆಲ್ಲ ಸ್ಪೆಸಿಲಿಟಿ ಇದೆ. ಮತ್ತು ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ. ನಿಮಗೆ ಸೀಟು ಅಡ್ರೆಸ್ ಇದು ಬಂದು ನಿಮಗೆ. ಹೌದೌದು, ಇನ್ನೊಂದು ಹೇಳ್ಬೇಕು, ಅಡ್ರೆಸ್ ಕೊಟ್ಟಿರೋದು ಚೆನ್ನಾಗಿದೆ. ಹೌದು ಅಲ್ವಾ? ಲಾಂಗ್ ಹೋದಾಗ ಒಂದ್ ಸ್ವಲ್ಪ ಹಿಂದೆ ಕಂಫರ್ಟ್ ಆಗಿ ಕೂತ್ಕೊಬಹುದು. ಹೌದು. ಮತ್ತೆ ನೋಡಿ ಅಶೋಕ್ ಲೈಲ್ಯಾಂಡ್ ಅಲ್ಲಿ ಏನಾಗುತ್ತೆ, ಅರ್ಧ ಸೀಟ್ ಇರುತ್ತಲ್ಲ, ನಾವು ಹಿಂದೆ ಬಿಟ್ರೆ ಒಂಥರ ಏನೋ ಎಳ್ದಂಗ ಆಗುತ್ತೆ. ನಿದ್ದೆ ಬಂದ್ರೆ ಒಂದೊಂದ್ಸಲಿ ಹಿಂದಕ್ಕೆ ಹೋಗ್ಬಿಡ್ತಿರಲ್ಲ, ಏಟ್ ಬಿದ್ದಂಗೆ ಅವೆಲ್ಲ ಆಗುತ್ತೆ. ಚೆನ್ನಾಗಿದೆ ಇದು. ಇನ್ನೊಂದು ಚೇಂಜಸ್ ಏನು ಅಂದ್ರೆ, ಈ ಸೆಂಟರ್ ಸೀಟ್ ಒಂದು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಯಾಕಂದ್ರೆ ಮಲ್ಗೋ ಟೈಮಲ್ಲಿ ಆ ಒಂದು ಇದಕ್ಕೋಸ್ಕರ ಇದು ಕೊಟ್ಟಿರೋದು. ಸೀಟ್ ಹಿಂದೆ ಮಾಡ್ಕೊಟ್ಟು ಬೇಕಾದ್ರೆ ಮಲ್ಕೋಬಹುದು. ನಾವ್ಸ್ ಪ್ರಕಾರ 1+1 ಡ್ರೈವರ್ ಪ್ಲಸ್ ಕೋ ಡ್ರೈವರ್ ಇರೋದು. ಅದಕ್ಕೋಸ್ಕರ ಒಂದು ಇದನ್ನ ಹಿಂದೆ ಮಾಡ್ಕೊಂಡು ಬೇಕಾದ್ರೆ ನೀವು ಮಲ್ಗೋ ಥರ ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ ಸರ್. ಓಕೆ. ಇನ್ನೊಂದೊಂದು ಚೇಂಜಸ್, ನಾವು ಹೊಸ ಗಾಡಿ ತಗೊಂತಾ ಇದೀನಿ, ಹಳೆ ಗಾಡಿ ಇತ್ತು ಮ್ಯಾಟ್ ಕೊಡ್ತಿದ್ರಿ, ಇವಾಗ ಮ್ಯಾಟ್ ಕೊಡ್ತಿಲ್ಲ ಸರ್. ಮ್ಯಾಟ್ ಬಂದಿದೆ ನೋಡಿ, ಮ್ಯಾಟ್ ಇಷ್ಟೇ ಬರ್ತಾ ಇರೋದು. ಇಲ್ಲ, ನಾನು ಫುಲ್ ಇದೆ. ಹೌದು, ಮ್ಯಾಟ್ ಅವಾಗ ಬಂದು ಫುಲ್ ಬರ್ತಾ ಇತ್ತು. ಈಗ ಮ್ಯಾಟ್ ಇದೇನಿದೆ ಇಷ್ಟೇ ಬರ್ತಾ ಇರೋದು. ಈಗ ಇಷ್ಟಕ್ಕೆ ಮಾತ್ರ ಮ್ಯಾಟ್. ಗಾಡಿ ಚೆನ್ನಾಗಿದೆ, ಆರಾಮಾಗಿ ತಗೊಬೋದು, ತಗೊಳೋದ್ರಲ್ಲಿ ಏನಿಲ್ಲ. ಯಾರಿಗಾದ್ರು ಫ್ರೆಂಡ್ಗೆ ಏನಾದ್ರು? ಇಲ್ಲ, ನಾನೇ 2 ಗಾಡಿ ಬುಕ್ ಮಾಡಿದ್ದೀನಲ್ಲ. ನಿಮ್ಮ ಫ್ರೆಂಡ್ಗೆ ಯಾರಿಗಾದ್ರು ಹೇಳಕ್ ಇಷ್ಟಪಡ್ತೀರಾ ಸರ್? ನಮ್ಮ ಫ್ರೆಂಡ್ಸಿಗೆ ಆಲ್ಮೋಸ್ಟ್ ನಿಮ್ಮ ಸೇಲ್ಸ್ ಪರ್ಸನ್ ಕೇಳ್ರಿ, ಆಲ್ಮೋಸ್ಟ್ 2 ಬೈಕ್ ನಾನೇ ಇದು ಮಾಡಿದ್ದೀನಿ. ಓಕೆ. ಯಾರೋ ಫ್ರೆಂಡ್ಸ್ಗೆಲ್ಲ ರೆಫರ್ ಮಾಡಿ ಸರ್, ಒಳ್ಳೆ ಇದರಲ್ಲಿ ಮಾಡಿಸ್ಕೊಡೋಣ. ಗಾಡಿ ಮೈಲೇಜ್ ಆಗಲಿ, ಪಿಕಪ್ ಆಗಲಿ, ಸ್ಪೀಡ್ ಆಗಲಿ ತುಂಬ ಚೆನ್ನಾಗಿದೆ. ಲೋಡ್ ಬಾಡಿ ಬಂದು ನಿಮಗೆ 10 ಅಡಿ ಲೋಡ್ ಬಾಡಿ 9.9 ಇದು ಬರುತ್ತೆ ನಿಮಗೆ. ಲಾಂಗ್ ಗಾಡಿ ಇರೋದ್ರಿಂದ ನಿಮಗೆ ಲೋಡ್ ತುಂಬ ಚೆನ್ನಾಗಿರುತ್ತೆ. ಟೈರ್ ಸೈಜು ತುಂಬ ದೊಡ್ಡದಾಗಿದೆ. ಮತ್ತು ಇದು ಪಿಕಪ್ಪು ಚೆನ್ನಾಗಿದೆ. ಮೈಲೇಜಲ್ಲಿ ಬಂದು ನಿಮಗೆ ಬೇರೆ ಗಾಡಿಗೆ ಈ ಒಂದು ಮಾಡೆಲ್ಲ ನೋಡಿದ್ರೆ ಇದು ಬೆಸ್ಟ್ ಮೈಲೇಜ್ ಬರುತ್ತೆ. ಹೌದೌದು, ನಂದು ಫೀಡ್ಬ್ಯಾಕ್ ಕೇಳಕ್ಕೆ ಹೋದ್ರೆ ನಾವು ಟನೇಜ್ ಹಾಕಿದ್ರು ಹೌದು ಆಲ್ಮೋಸ್ಟ್ 14 ಬರುತ್ತೆ. 100% 14 ಮೈಲೇಜ್ ಅಂದ್ರೆ ನಿಮಗೆ ಬೆಟರ್ ಮೈಲೇಜ್ ಸರ್. ಈ ಒಂದು ಲಾಂಗ್ ಅಲ್ಲಿ ಹೋದ್ರೆ ನಾನು 18+ ಬರುತ್ತೆ ಮೈಲೇಜ್ ಮಾತ್ರ ಗಾಡಿ. ಹೌದು ಹೌದು. ಬೇರೆ ಈ ಒಂದು ಸೆಗ್ಮೆಂಟ್ ಅಲ್ಲಿ ಹೋಯ್ತು ಇದು ಹೈಯೆಸ್ಟ್ ಮೈಲೇಜ್ ಬರುತ್ತೆ. ಹೌದೌದು. ಗಾಡಿ ಓಡಿಸೋದಕ್ಕೂ ತುಂಬಾ ಸ್ಮೂತ್ ಆಗಿರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ನೀವು ರಸ್ತೆನಲ್ಲಿ ನೀವು ನೋಡ್ತಾ ಇದ್ರೆ ಸರ್, ಈಗ 1 ನಿಮಿಷಕ್ಕೆ ಹೈವೇನಲ್ಲಿ 3 ಗಾಡಿ ಹೋಗುತ್ತೆ, 3 ಇಂದ 4 ಈ ಗಾಡಿ ಹೋಗುತ್ತೆ. ನಾನು ತಗೊಂಡಾಗ ನೀವು ಫಸ್ಟ್ ಅನೌನ್ಸ್ಮೆಂಟ್ ನವೆಂಬರ್ ಅಲ್ಲಿ ಮಾಡಿದ್ರಿ, ನಾನು ಡಿಸೆಂಬರ್ ಅಲ್ಲೇ ಬುಕ್ ಮಾಡಿದೆ. ನಾನು ಗಾಡಿ ಬಂದಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಒಂದು 10 ಗಾಡಿ ಇದ್ದಿದ್ದು. ಇವಾಗ ನಾನು ನೋಡಿದ್ರೆ ಫಸ್ಟ್ ನಾನು ಗಾಡಿ ನಿಲ್ಸಿದ್ರೆ ಬಂದು ಕೇಳೋರು, ಅಣ್ಣ ಯಾವ್ದನ ಗಾಡಿ ಅಂತ. ಇವಾಗ ನಾನು ಹೋಗಿ ಕೇಳೋ ತರ ಆಗೋಗಿದೆ, ಹೆಂಗ್ ಅನ್ಸಿದೆ ಏನು ತುಂಬಾ ಆಗಿದೆ. ಟಾಟಾ ಗಾಡಿ, ಟಾಟಾ ಇದು ಅಂದ್ರೆ ಬಡವರು ಬಂದಿದ್ದಂಗೆ. ವರ್ಲ್ಡ್ ಅಲ್ಲಿ 4+ ಇದೆ ಸರ್. ಇಂಡಿಯಾದಲ್ಲಿ ಕಮರ್ಷಿಯಲ್ ನಂಬರ್ 1 ಅಲ್ಲಿ ಇದೆ. ಕಮರ್ಷಿಯಲ್ ಗಾಡಿ ಮೇಂಟೆನೆನ್ಸ್ ಈಜಿ, ಎಲ್ಲಿ ಬೇಕಾದ್ರೂ ಎಲ್ಲಾ ಕಡೆನೂ ಸರ್ವಿಸ್ ಸ್ಟೇಷನ್ ಇದೆ. ಹೌದು, ಎಲ್ಲಾ ಕಡೆನೂ ಸರ್ವಿಸ್ ಸ್ಟೇಷನ್, ಸಣ್ಣ ಸರ್ವಿಸ್ ಚೆನ್ನಾಗಿದೆ. ಸರ್ವಿಸ್ ಚೆನ್ನಾಗಿದೆ ಸರ್. ಅರವಿಂದಲ್ಲಿ ಪೀಣ್ಯದಲ್ಲಿ ಇದೆಯಲ್ಲ, ನಮ್ಮ ಏನೇ ಆದ್ರೂ ಒಂದು 5 ನಿಮಿಷಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಓಕೆ ಸರ್, ಓಕೆ. ಚೆನ್ನಾಗೂ ಮಾಡ್ಕೊಡ್ತಾರೆ. ಅರವಿಂದ್ ಕಡೆಯಿಂದ ಏನು ತೊಂದರೆ ಏನಿಲ್ಲ. ಫೋನ್ ಹಾಕಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ. ಪಾರ್ಟ್ಸ್ ಇಲ್ಲ ಅಂದ್ರೆ 1 ಅವರ್ ತಂದು ಕೊಡ್ತಾರೆ. ಅಷ್ಟು ಮೇಜರ್ ಕೆಲಸ ಆಗಿಲ್ಲ. 45,000 ಹೋಗಿದೆ, ಇಲ್ಲಿ ಗಂಟೆ ಏನೂ ಆಗಿಲ್ಲ. ಬ್ರೇಕ್ ಪ್ಯಾಡ್ ಒಂದ್ಸಲಿ ಚೇಂಜ್ ಮಾಡಿದ್ದೀನಿ. ಏನೇ ತರ ನನಗೆ
ರಿಪೇರಿ ಅಂತಾನೆ ಅನ್ಸಿಲ್ಲ. ಸೇಲ್ಸ್ ಎಲ್ಲ ಹೆಂಗೆ ಸರ್? ಸರ್ವಿಸ್ ಚೆನ್ನಾಗಿ ಕೊಡ್ತಾ ನಮ್ಮಲ್ಲಿ ಹೇಗಿದೆ ಸರ್ವಿಸ್ ನಮ್ ಪಾಪ ಅಲ್ಲಿ ಗೊತ್ತಿರೋರು ಅವ್ರೆ, ಚಂದ್ರು ಅನ್ಬಿಟ್ಟು, ಶಾಬಾಷ್ ಅನ್ಬಿಟ್ಟು, ಒಂದ್ ನಿಮಿಷಕ್ಕೆ ಫೋನ್ ಹಾಕಿದ್ರೆ ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ ಓಕೆ ಸರ್. ಹೇಳಿದ ತಕ್ಷಣ ಮಾಡ್ಕೊಡ್ತಾರೆ. ಏನೊಂದು 1 hour 2 hour ಹೆಚ್ಚು ಕಮ್ಮಿ ಆಗುತ್ತೆ ಹೊರತು ಅದು ಹಾಗೆ ಆಗುತ್ತೆ, ಯಾಕಂದ್ರೆ ಹ್ಯೂಜ್ ನಂಬರ್ ಆಫ್ ವೆಹಿಕಲ್ ಇರುತ್ತೆ. ಹೌದು ಹೌದು. ಚೆನ್ನಾಗಿ ಮಾಡ್ಕೊಡ್ತಾರೆ. ಸರ್ವಿಸ್ ಬೇಗ ಆಗುತ್ತೆ ಸರ್. ಸರ್ವಿಸ್ ತಲೆ ಕೆಡಿಸ್ಕೋಬೇಡಿ. ಸರ್ವಿಸ್ ಚೆನ್ನಾಗಿದೆ. ನಮ್ದು ಅದೇ ರೀತಿ ಇನ್ನೊಂದು ಉತ್ರಳ್ಳಿ ಅಲ್ಲೊಂದು ಸರ್ವಿಸ್ ಸ್ಟೇಷನ್ ಇದೆ. ಓಕೆ ಓಕೆ. ಈಗ ಹೊಸಕೋಟೆಲ್ ಅಲ್ಲೊಂದು ಸರ್ವಿಸ್ ಸ್ಟೇಷನ್ ಆಗ್ತಾ ಇದೆ. ಓಕೆ. ಅರವಿಂದೇನಾ? ಅರವಿಂದ್ ಮೋಟರ್ಸ್ ಸರ್. ಓಕೆ. ಎಲ್ಲಾ ಕಡೆನೂ ಸರ್ವಿಸ್ ಸ್ಟೇಷನ್, ನಮ್ಮ ಟಾಟಾ ಆಥರೈಸೇಷನ್ ಸರ್ವಿಸ್ ಸ್ಟೇಷನ್ ಎಲ್ಲಿದೆ ಎಲ್ಲಾ ಕಡೆನೂ ಮಾಡ್ಬೋದು ಸರ್. ನಾವೇ ಮುಂದೆ ನಿಂತು ಸಪೋರ್ಟ್ ಮಾಡ್ಕೊಡ್ತೀವಿ ಸರ್. ಇಲ್ಲ ಚೆನ್ನಾಗಿ ಮಾಡೋಣ. ಆಮೇಲೆ ನಮ್ಮ ಸೇಲ್ಸ್ ನಿಮ್ಮ ಚಂದ್ರು ಚಂದ್ರು ತುಂಬಾ ಹೆಲ್ಪ್ ಮಾಡ್ತಾರೆ. ಏನೇ ಆದ್ರೂ ನಂದು ಆಕ್ಚುಲ್ ಆಗಿ ಹೇಳೋದ್ ಮಾಡ್ತದೆ, ವೀಲ್ ಅಲೈನ್ಮೆಂಟ್ ಹೋಗಿತ್ತು ಗಾಡಿ ಕೊಟ್ಟಾಗ. ನೀವು ಸ್ಟಾರ್ಟಿಂಗ್ ಇದು ಹೊಸ ಗಾಡಿ ಅಲ್ಲ, ಅವಾಗ ಅವ್ರಿಗೂ ಗೊತ್ತಿಲ್ಲ. ಅವಾಗ ವೀಲ್ ಶೇಕ್ ಇದ್ದಾಗ ಒನ್ ಡೇಗೆ ನಂಗೆ ವಾರಂಟಿ ಕ್ಲೈಮ್ ಸರ್. ಅದೆಲ್ಲ ಬಂದು ಟಾಟಾದಲ್ಲಿ ಒಳ್ಳೆ ಇದು ಸರ್ವಿಸ್ ಅಲ್ಲಿ ಇದೆ ಸರ್. ಯಾವ್ದೇ ನಿಮ್ಗೆ ಅದಕ್ಕೆ ಸರ್ವಿಸ್ ಅಲ್ಲಿ ಮಾತ್ರ ವಾರಂಟಿ ಆದ್ರೆ ಅವರು ಪಾಪ ಮಾಡ್ಕೊಡ್ತಾರೆ. ಮಾಡ್ಕೊಟ್ಟಿಲ್ಲ ಅಂದ್ರೆ ಫೈಟ್ ಮಾಡ್ಕೊಳಿದ್ರು ನಮ್ಗೆ ಮಾಡ್ಕೊಡ್ತಾರೆ. ಹೌದು ಸರ್. ಇಲ್ಲಿ ಕಸ್ಟಮರೇ ದೇವ್ರು ಸರ್. ಹೌದು. ಕಸ್ಟಮರ್ ಇಲ್ಲ ಅಂದ್ರೆ ಬೇರೆ ಏನೂ ಇಲ್ಲ ಸರ್. ಕಸ್ಟಮರ್ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಕಸ್ಟಮರ್ ಅವ್ರು ಕೊಡೋಂಥ ರೆಫರೆನ್ಸ್, ಅವ್ರು ಕೊಡೋಂಥ ಇನ್ಪುಟ್ಸ್, ಅದ್ರ ಮೇಲೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಮತ್ತೆ ಇನ್ನೊಂದು ಇಷ್ಟ ಆಯ್ತು, AMC ಅಂತ ಇವಾಗ ಕೊಟ್ಟಿದ್ದೀರಲ್ಲ, ಅದು ಚೆನ್ನಾಗಿದೆ. ನನಗೆ ಬಂದಿಲ್ಲ, ಅದು ಇವಾಗ 2 ಗಾಡಿ ಕೊಟ್ಟಿದ್ದೀರಾ. ಮಾಡಿಸ್ಕೊಡೋಣ ಸರ್. ಏನಾದ್ರು ನೆಕ್ಸ್ಟ್ ಇದೆ ಅಂದ್ರೆ AMC ಬೇಕಾದ್ರೆ ಮಾಡಿಸ್ಕೊಡೋಣ. AMC ನಲ್ಲಿ ಕೊಟ್ಟಿದ್ದಾರೆ ಅಂತ ಇದು ಮಾಡ್ಕೊಂಡು ನೆಕ್ಸ್ಟ್ ಟೈಮ್ ಯಾವ ಗಾಡಿಗೆ ಬರುತ್ತೆ ನಾನು ಸಪೋರ್ಟ್ ಮಾಡ್ಕೊಡ್ತೀನಿ ಸರ್. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಒಂದು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ನಮಗೆ